ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಇಡೀ ರಾಜ್ಯ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರವೂ ಕೂಡ ಹೌದು. ಯಾಕಂದ್ರೆ ರಾಜ್ಯಕ್ಕೆ ಏನಾಗಿದೆ, ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಏನಾಗಿದೆ, ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಒಂದ್ ಕಡೆ ದರೋಡೆಗಳಾಗ್ತಾ ಇದ್ರೆ ಇನ್ನೊಂದ್ ಕಡೆ ಮೂಕ ಪ್ರಾಣಿಗಳ ಮೂಕ ರೋದನ ಮುಗಿಲು ಮುಟ್ಟಿದೆ. ನಿಲ್ಲದಂತಹ ಮೂಕ ರೋದನ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ಅಂದ್ರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ಗೋವು ಅಥವಾ ಗೋಮಾತೆ ಅಥವಾ ಗೋವು ಅನ್ನುವಂಥದ್ದು ಪ್ರಾಣಿಯಾಗಿಯೇ ತೆಗೆದುಕೊಳ್ಳಿ ತಾವುಗಳು, ಅಥವಾ ಗೋವು ಅನ್ನುವಂಥದ್ದು ಪ್ರಾಣಿಯಾಗಿಯೇ ತೆಗೆದುಕೊಳ್ಳಿ. ನೋ ಡೌಟ್, ನಾನು ಆ ಗೋ ಮಾತೆ ಅಥವಾ ಗೋ ದೇವರು ಆ ವಿಚಾರಕ್ಕೆ ಬರಲ್ಲ. ನೇರವಾಗಿ ಪ್ರಾಣಿಯಾಗಿಯೇ ಗೋವನ್ನು ತೆಗೆದುಕೊಳ್ಳಿ. ಆದರೆ ಆ ಗೋವಿನ ಕೆಚ್ಚಲನ್ನ ಕತ್ತರಿಸಿ ವಿಕೃತಿ ಮೆರೆದಂತಹ ಕ್ರಿಮಿಯನ್ನ ನಾವು ನೋಡಿದ್ದೀವಿ. ಆ ವಿಕೃತಿ ಮೆರೆದಂತಹ ಕ್ರಿಮಿ, ಆ ದುಷ್ಕರ್ಮಿಯನ್ನ ನಾವು ನೋಡಿದ್ದೀವಿ. ಜೊತೆಗೆ ಆತನ ಮುಖ ಚೆಹರೆ ಈಗಾಗಲೇ ಬಹಿರಂಗ ಆಗಿದೆ. ಅದೇನೇ ಇರಲಿ, ಎಲ್ಲ ವಿಚಾರ ಕೇಳುವಾಗ ಹೇಳುವಾಗ ರಕ್ತ ಕುದಿಯುತ್ತೆ. ಯಾಕಂದರೆ ಈ ಲೋಕದಲ್ಲಿ ತಾಯಿಯ ಹಾಲನ್ನು ಕುಡಿಯದೆ ಬದುಕಿರುವಂತಹ ಅದೆಷ್ಟೋ ವ್ಯಕ್ತಿಗಳಿರ್ಬೋದು, ಅದೆಷ್ಟೋ ಜೀವಗಳು, ಅದೆಷ್ಟೋ ಮನುಷ್ಯರು ಇರ್ಬೋದು. ಆದರೆ ಗೋವಿನ ಹಾಲನ್ನು ಕುಡಿಯದಂತಹ ಯಾವುದೇ ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಂತಹ ಗೋವಿನ ಕೆಚ್ಚಲನ್ನು ಕತ್ತರಿಸಿರುವಂತಹ ದುರುಳರು, ನೀಚರು, ಕ್ರಿಮಿಗಳು, ಕೀಟಗಳು ನಮ್ಮ ಸಮಾಜದಲ್ಲಿದ್ದಾರೆ. ಅಂತಹ ಕ್ರಿಮಿಯ ಕೀಟ ಆತನ ಬಂಧನ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಮೂಕ ಪ್ರಾಣಿಯಾಗಿರುವಂತಹ ಗೋವಿನ ಮೇಲಿರುವಂತಹ ದೌರ್ಜನ್ಯ, ಗೋವಿನ ಹತ್ಯೆ, ಗೋವಿನ ಮೇಲೆ ಆಗ್ತಾ ಇರುವಂತಹ ಹಾನಿ ಇನ್ನೂ ಕೂಡ ನಿಂತಿಲ್ಲ. ದಿನಕ್ಕೊಂದರಂತೆ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಕಾರವಾರದಲ್ಲಿ ಗರ್ಭ ಧರಿಸಿದಂತಹ ಹಸುವನ್ನ ಕೊಂದಿದ್ದಾರೆ. ಗರ್ಭ ಧರಿಸಿದಂತಹ ಹಸುವಿನ ಹೊಟ್ಟೆಯೊಳಗಿದ್ದಂತಹ ಕರುವನ್ನ ಕೊಂದು ಎಸೆದು ಹೋಗಿದ್ದಾರೆ ನೀಚರು. ಜೊತೆಗೆ ಆ ಗರ್ಭಿಣಿ ಹಸು ಏನಿದೆ, ಆ ಗರ್ಭಿಣಿ ಹಸುವನ್ನ ನೀಟಾಗಿ ಯಾವ ರೀತಿ ಕತ್ತರಿಸಿಕೊಂಡು ತುಂಡು ತುಂಡು ಮಾಡಿ ಮಾಂಸ ಮಾಡಲಿಕ್ಕೆ ಕೊಂಡೋಗ್ತಾರೆ, ಅದೇ ರೀತಿ ಕೊಂಡೋಗಿದ್ದಾರೆ. ಗರ್ಭ ಧರಿಸಿದಂತಹ ಆ ಒಂದು ಪುಟ್ಟ ಕರುವನ್ನು ಅಲ್ಲೇ ಎಸೆದು ದುಷ್ಕರ್ಮಿಗಳು ಹೋಗಿ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಸವಾಲನ್ನು ಹಾಕಿದ್ದಾರೆ. ನಾವಿರುವಂಥದ್ದೇ ರೀತಿ, ನಾವು ಕ್ರಿಮಿಗಳು, ಕೀಟಗಳು, ತಮ್ಗಳಿಗೆ ಏನು ಕಿತ್ತುಗುಡ್ಡಾಗಲಿಕ್ಕೆ ಆಗಲ್ಲ, ತಮ್ಗಳಿಗೆ ಏನು ಕಿಸಲಿಕ್ಕೆ ಆಗಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಅವರು ಸಂದೇಶವನ್ನು ಈ ಮುಖಾಂತರ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಇದು ಮಾತ್ರ ಅಲ್ಲ, ಮೈಸೂರಿನಲ್ಲಿ ನಂಜನಗೂಡು ಅನ್ನುವಂಥ ಪವಿತ್ರವಾಗಿರುವಂಥ ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಒಂದು ಹರಕೆ ಇದೆ. ಆ ಹರಕೆ ತಾವುಗಳು ಅನ್ಕೊಂಡದ್ದು ತೀರಿ ಹೋದ್ರೆ ಅದೇ ರೀತಿ ಭಕ್ತಾದಿಗಳು ಆ ಕ್ಷೇತ್ರಕ್ಕೆ ಪುಟ್ಟ ಕರುವನ್ನ ಹರಕೆಯಾಗಿ ನೀಡುವಂತಹ ಒಂದು ಪದ್ಧತಿ ಇದೆ. ಅದೇ ರೀತಿ ಹರಕೆಯಾಗಿ ನೀಡಿದಂತಹ ಪುಟ್ಟ ಕರುವಿನ ಬಾಲವನ್ನು ಕತ್ತರಿಸಿದ್ದಾರೆ ಈ ಕ್ರಿಮಿಕೀಟಗಳು. ಇದು ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ. ಒಂದ್ ಕಡೆ ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲನ್ನು ಕತ್ತರಿಸಲಾಗಿತ್ತು. ಅದೇ ರೀತಿ ಕಾರವಾರದಲ್ಲಿ ಗರ್ಭ ಧರಿಸಿದಂತಹ ಹಸುವಿನ ಕರುವನ್ನ ಕತ್ತರಿಸಿ ರಸ್ತೆಯಲ್ಲಿ ಬಿಸಾಡಿ ಹೋಗಲಾಗಿತ್ತು. ಆ ಕರುವನ್ನ ಕತ್ತರಿಸಿಕೊಂಡು ಹೋಗಲಾಗಿತ್ತು. ಅಟ್ ದ ಸೇಮ್ ಟೈಮ್ ನಂಜನಗೂಡಿನಲ್ಲಿ ದೇವಾಲಯಕ್ಕೆ ಒಪ್ಪಿಸಿದಂತಹ ಆ ಒಂದು ಪುಟ್ಟ ಕರು ನೋವಿನಿಂದ ನರಳಾಡಿಕೊಂಡು ಪರಶುರಾಮ ದೇಗುಲದ ಬಳಿ ಪತ್ತೆಯಾಗಿರುವಂತಹ ಘಟನೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ರೀತಿ ನೀಚರು ತಮ್ಮ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಭದ್ರಾ ನದಿಯ ದಂಡೆಯಲ್ಲಿ ಗೋವಿನ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಬಿಸಾಡಿ ಹೋಗಿದ್ದಾರೆ. ನೀಚರು, ಕ್ರಿಮಿಗಳು, ಕೀಟಗಳು, ರಕ್ಕಸರು ಪೈಶಾಚಿಕ ಕೃತ್ಯವನ್ನು ನಡೆಸಿದ್ದಾರೆ. ನಿಜವಾಗ್ಲೂ ಇಲ್ಲಿ ಬರುವಂತಹ ಪ್ರಶ್ನೆ, ಇಷ್ಟು ದಿನ ಮನುಷ್ಯರ ನಡುವೆ ಅಟ್ಟಹಾಸ ಮೆರಿತಾ ಇತ್ತು. ಆದರೆ ಇಲ್ಲಿ ಒಂದು ಬರುವಂತಹ ಪ್ರಶ್ನೆ, ಏನು ಮಾಡದಂತಹ ತನ್ನಷ್ಟಕ್ಕೆ ತಾನು ಇದ್ದಂತಹ ಗೋವುಗಳ ಮೇಲೆ ಈ ನೀಚರು, ದುರುಳರು ತಮ್ಮ ರಕ್ಕಸತನವನ್ನು ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ರಾಜ್ಯದಲ್ಲಿ ಮುಂದುವರೆದ ಗೋ ಹತ್ಯೆ, ಗೋವುಗಳ ಮೇಲಿನ ದೌರ್ಜನ್ಯ ಪ್ರಕರಣ. ರಾಜ್ಯದಲ್ಲಿ ಇನ್ನೂ ಕೂಡ ಮೂಕ ಪ್ರಾಣಿಯಾಗಿರುವಂತಹ ಗೋವಿನ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು, ಹತ್ಯೆಗಳು ನಿಂತಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ದಿನಕ್ಕೊಂದರಂತೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಜೊತೆಗೆ ರಾಜ್ಯಕ್ಕೆ ಈ ಕ್ರಿಮಿ ಕೀಟಗಳು, ದುಷ್ಕರ್ಮಿಗಳು ನೇರವಾಗಿ ಬಹುಶಃ ಈ ರೀತಿಯ ಮುಖಾಂತರ ಅವರು ಸವಾಲನ್ನ ಹಾಕುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೂಕ ಪ್ರಾಣಿಗಳ ರೋದನವನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಗೋ ಹತ್ಯೆ ವಿರುದ್ಧ ಒಂದ್ ಕಡೆ ಧ್ವನಿ ಎತ್ತಾ ಇದೆ ರಾಜ್ಯದಲ್ಲಿರುವಂತಹ ಹಿಂದೂ ಪರ ಸಂಘಟನೆಗಳು. ಒಂದ್ ಕಡೆಯಲ್ಲಿ ಈ ಗೋ ಹತ್ಯೆ ವಿರುದ್ಧ, ಗೋವಿನ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿಯನ್ನ ಎತ್ತಾ ಇದ್ರೆ, ರಾಜ್ಯ ಸರ್ಕಾರ ನಮಗೂ ಇದಕ್ಕೂ ಕೂಡ ಸಂಬಂಧವೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಮ್ಮನೆ ಕುಳಿತುಕೊಂಡಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಲ್ಲದಿದ್ರೆ ದಿನಕ್ಕೊಂದರಂತೆ ಇಂತಹ ಪ್ರಕರಣಗಳು ಹೇಗೆ ದಾಖಲಾಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಅದು ಕೂಡ ವಿಕೃತವಾಗಿ, ಮತ್ತಷ್ಟು ವಿಕೃತವಾಗಿ, ರಕ್ಕಸರ ರೀತಿಯಲ್ಲಿ ಈ ಕ್ರಿಮಿಕೀಟಗಳು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಗೋವಿನ ಕೆಚ್ಚಲನ್ನ ಕೊಯ್ದು ವಿಕೃತಿ ನಡೆದಂತಹ ಬೆನ್ನಲ್ಲೇ ಸಾಲು ರಕ್ಕಸ ಕೃತ್ಯಗಳು ರಾಜ್ಯದಲ್ಲಿ ದಾಖಲಾಗ್ತಾ ಇದೆ. ರಕ್ಕಸ ಕೃತ್ಯಗಳು ದಾಖಲಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದಂತಹ ಕ್ರಿಮಿ, ಆತನ ಬಂಧನ ಆಗಿದೆ. ಆತನಿಗೆ ತಲೆ ಸರಿ ಇಲ್ಲ, ಮಾನಸಿಕತೆ ಅನ್ನುವಂತಹ ವಿಚಾರವನ್ನ ಹೇಳುವಂತಹ ವಿಚಾರಗಳು ನಮಗೆ ಕಂಡು ಬರ್ತಾ ಇದೆ. ಅದೇನೇ ಇರಲಿ, ಇದು ಪ್ರಥಮವಾಗಿ ಇಲ್ಲಿಂದ ಶುರುವಾಯಿತು ಸಾಲು ಕೃತ್ಯಗಳು. ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲನ್ನ ಕೊಯ್ದು ಕ್ರೌರ್ಯ ಮೆರೆದಂತಹ ಕ್ರಿಮಿ, ತದನಂತರ ಸಾಲು ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದಾಖಲಾಗ್ತಾ ಇದೆ. ಮೈಸೂರಿನ ಪ್ರಸಿದ್ಧ ನಂಜನಗೂಡು ದೇವಾಲಯದಲ್ಲಿ ಕರುವಿನ ಬಾಲವನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಕ್ರಿಮಿಕೀಟಗಳು. ಆ ವಿಡಿಯೋವನ್ನ ನೋಡಿದಾಗ ಹೊಟ್ಟೆ ಉರಿ ಬರುತ್ತೆ, ರಕ್ತ ಕುದಿಯುತ್ತೆ. ಆ ಮನಸ್ಸಿನ, ಅಂತಹ ಕ್ರಿಮಿ ಕೀಟಗಳ ಮನಸ್ಸಿನ ವ್ಯಕ್ತಿಗಳು ಸಿಕ್ಕಲ್ಲಿ ಉಳಿಯುವಂತಹ ಮನಸ್ಥಿತಿ ಬರುತ್ತೆ. ಯಾಕಂದ್ರೆ ಏನೂ ಅರಿಯದಂತಹ, ತನ್ನಷ್ಟಕ್ಕೆ ತಾನು ಕುಳಿತುಕೊಂಡಿದ್ದಂತಹ, ಪರಶುರಾಮ ದೇವಾಲಯದ ಬಳಿ ಕುಳಿತುಕೊಂಡಿದ್ದಂತಹ ಕರುವಿನ ಬಾಲವನ್ನ ಕತ್ತರಿಸ್ತಾರೆ ಈ ದುರುಳರು. ಆ ದೃಶ್ಯವನ್ನು ನಿಮ್ಗಳಿಗೆ ನಾನು ತೋರಿಸ್ಲಿಕ್ಕಾಗಲ್ಲ, ಪ್ಲೇ ಮಾಡ್ಲಿಕ್ಕಾಗಲ್ಲ, ಸಾರಿ ಫಾರ್ ದಟ್. ಯಾಕಂದ್ರೆ ಸೂಕ್ಷ್ಮ ಮನಸ್ಸಿನಲ್ಲಿರುವವರು, ಜೊತೆಗೆ ಸೆನ್ಸಿಟಿವ್ ಮೈಂಡ್ ಸೆಟ್ ಇರುವವರು ಅದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿಜುವಲ್ಸ್ ಅದು, ಅಂತಹ ವಿಡಿಯೋ ಅದು ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಗಳಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಸೆನ್ಸಿಟಿವ್ ಕಂಟೆಂಟ್ಗಳನ್ನು ನಾವುಗಳು ಮಾಧ್ಯಮಗಳಲ್ಲಿ ವರದಿ ಮಾಡುವಂತಿಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಅದನ್ನು ನಾವು ಪ್ಲೇ ಮಾಡುವಂತಿಲ್ಲ. ಹಾಗಾಗಿ ನಾವು ಸಾಂದರ್ಭಿಕವಾಗಿರುವಂಥ ಚಿತ್ರ, ಗೋವುಗಳ ಸಮೂಹವನ್ನು, ಹಿಂಡನ್ನು ನಿಮ್ಮ ಮುಂದೆ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಒಂದು ಕಾರಣವಿದೆ. ಏನೂ ಅರಿಯದಂತಹ ಆ ಮುಗ್ಧ ಮನಸ್ಸು, ಮುಗ್ಧ ಮುಖಗಳು, ನಾವುಗಳು ಈ ಭೂಮಿಗೆ ಯಾಕೆ ಬಂದಿದ್ವಿ, ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಇವರುಗಳು ಯಾಕೆ ಈ ರೀತಿ ಬಂದು ನಮ್ಗಳಿಗೆ ಚಾಕುವಿನಿಂದ, ಖಡ್ಗ ಮಾರಕಾಸ್ತ್ರಗಳಿಂದ ಹೊಡಿತಾರೆ, ನಮಗೆ ಹಾನಿ ಮಾಡ್ತಾರೆ, ನಮಗೆ ನೋವು ಮಾಡ್ತಾರೆ ಅನ್ನೋಂಥದ್ದು ಪಾಪ ಅವುಗಳಿಗೆ ಗೊತ್ತಿಲ್ಲ. ಅಂತಹ ಮನಸ್ಥಿತಿಯಲ್ಲಿ ನೋಡ್ತಾ ಇರುವಂತಹ ಗೋವುಗಳು. ಆದರೆ ನೀಚ ಮನುಷ್ಯ, ಕೆಲವರಿಗಿದು ಆಹಾರ, ಕೆಲವರಿಗಿದು ದೇವರು, ಕೆಲವರಿಗಿದು ದೈವ, ಕೆಲವರಿಗಿದು ಕಾರಣಿಕ ಶಕ್ತಿ, ಅದೇನೇ ಇರಲಿ, ಕೆಲವರಿಗಿದು ಮಾತೆ, ಕೆಲವರಿಗಿದು ತಾಯಿ, ಅದೇನೇ ಇರಲಿ. ಆದರೆ ತನ್ನಷ್ಟಕ್ಕೆ ತಾನು ಕುಳಿತಿದ್ದಂತಹ ಒಂದು ಪ್ರಾಣಿಯನ್ನ, ಮೂಕ ಪ್ರಾಣಿಯನ್ನ ಹೋಗಿ ಈ ದುರುಳರು ಅದಕ್ಕೆ ಬಾಲವನ್ನ ಕತ್ತರಿಸ್ತಾರೆ, ಅದಕ್ಕೆ ಹಾನಿಯನ್ನ ಮಾಡ್ತಾರೆ, ಅದಕ್ಕೆ ಹೊಟ್ಟೆಗೆ ಚೂರಿಯನ್ನ ಹಾಕ್ತಾರೆ, ರಕ್ತಸ್ರಾವ ಆಗುವ ರೀತಿಯಲ್ಲಿ ಅವರದಕ್ಕೆ ಮಾಡ್ತಾರೆ ಅಂತ ಬಂದಾಗ ಇಲ್ಲಿ ಬರುವಂತಹ ಪ್ರಶ್ನೆ, ಈ ಪೇಟದವರು ಅನ್ನುವಂಥವರಿದ್ದಾರಲ್ಲ, ಪೇಟ ಅನ್ನುವಂಥ ಒಂದು ಸಂಘಟನೆ ಇದೆಯಂತೆ ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಜಾನಪದ ಮಣ್ಣಿನ ಸತ್ವ ಕಂಬಳಕ್ಕೆ ಅವರುಗಳು ಬಹಳಷ್ಟು ತಗಾದೆಯನ್ನೆತ್ತಾರೆ. ಅಂತಹ ಮನಸ್ಥಿತಿ ಇರುವ ನೀಚರು ಅವರು ಕೂಡ ನೀಚರೇ. ಯಾಕಂದರೆ ಇಂತಹ ಕೃತ್ಯಗಳು ನಡೀತಾ ಇದೆ ಅಂತ ಬಂದಾಗ ಇದರ ಬಗ್ಗೆ ಮಾತನಾಡದಂತಹ ನಾಲಾಯಕ್ ಪೇಟ ಸಂಸ್ಥೆ ಎಲ್ಲರೂ ಕೂಡ ನೋಡಬೇಕಾಗಿರುವಂತಹ ಪರಿಸ್ಥಿತಿ ಇದು. ಯಾಕೆಂದರೆ ಅವರುಗಳು ಬಂದು ಕೇಳಿದ ನನ್ನ ಹತ್ರ ಇದೆ ವಿಡಿಯೋ, ನಾವುಗಳದನ್ನು ತೋರಿಸ್ತೀವಿ. ಸೊ ಇದು ಸದ್ಯದ ಪರಿಸ್ಥಿತಿ. ಭಕ್ತಾದಿಗಳು ಹರಕೆಯ ರೂಪದಲ್ಲಿ ಕೊಟ್ಟಂತಹ ಪುಟ್ಟಕರು, ಕರುವಿನ ಬಾಲವನ್ನ ಕತ್ತರಿಸಿದ ದುರುಳರು. ಇದು ಮೈಸೂರಿನಲ್ಲಿ ನಂಜನಗೂಡು, ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು.
ಇಂತಹ ಮನಸ್ಥಿತಿಯ ನೀಚರು ನಮ್ಮ ಸಮಾಜದಲ್ಲಿದ್ದಾರೆ. ಸೊ ಬಿ ಅವೇರ್ ಆಫ್ ದ್ಯಾಟ್. ಯಾಕೆಂದರೆ ಇಂತಹ ಮನಸ್ಥಿತಿಗಳು, ತಾಯಿಯ ಸಮಾನವಾಗಿರುವಂತಹ ಹಾಲು ಕೊಡುವಂತಹ ಗೋವಿನ ಕೆಚ್ಚಲನ್ನು ಇವರು ಕತ್ತರಿಸ್ತಾರೆ ಅಂತ ಬಂದಾಗ ತಮ್ಮ ಮನೆಯವರನ್ನು ಕೂಡ, ತಮ್ಮ ಸುತ್ತಮುತ್ತಲಿನ ಮನುಷ್ಯರನ್ನು ಕೂಡ ಬಿಟ್ಟಾಕಲ್ಲ ಇವರುಗಳು, ನೀಚರು. ಅಂತಹ ಮನಸ್ಥಿತಿ ಇರುವಂತಹ ನೀಚರು ಇವರು. ಪರಶುರಾಮ ದೇವಾಲಯದ ಬಳಿ ಇದ್ದಂತಹ ಕರು ಇಂತಹ ಹಾನಿಯನ್ನ ಒಳಗಾಗಿ ಅದು ನರಳಾಟವನ್ನು ನಡೆಸಿದೆ. ಅಲ್ಲಿ ನೋವಿನಿಂದ ನರಳಾಟ ನಡೆಸಿದೆ. ಪರಶುರಾಮ ದೇವಾಲಯ, ನಂಜನಗೂಡು ದೇವಸ್ಥಾನದ ಬಳಿ ಇರುವಂತಹ ಪರಶುರಾಮ ದೇವಾಲಯ, ಅಲ್ಲಿದ್ದಂತಹ ಕರು ತನ್ನಷ್ಟಕ್ಕೆ ತಾನು ಕುಳಿತುಕೊಂಡಿತ್ತು. ಏಕಾಏಕಿ ಹೋಗಿ ದುರುಳರು ಆ ಪುಟ್ಟ ಕರುವಿನ ಬಾಲವನ್ನು ಕತ್ತರಿಸ್ತಾರೆ. ಜೊತೆಗೆ ಅದು ನರಳಾಟವನ್ನು ನಡೆಸ್ತಾ ಇತ್ತು. ಆ ಸಂದರ್ಭ ನೋಡಿದಂತಹ ಸ್ಥಳೀಯರು ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇದು ನಂಜನಗೂಡು ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ. ಆದರೆ ಆತ ಭದ್ರಾ ನದಿ ಪಾತ್ರದಲ್ಲಿ ಭಾರಿ ಪ್ರಮಾಣದ ಗೋವಿನ ಕಳೇಬರ ಪತ್ತೆಯಾಗಿದೆ. ಅಂದರೆ ಇದು ಏಕಕಾಲದಲ್ಲಿ ವೆಲ್ ಪ್ರೀಪ್ಲ್ಯಾಂಡ್ ಆಗಿ ಒಂದರ ಹಿಂದೊಂದರಂತೆ ಘಟನೆಗಳು ನಡೀತಾ ಇದೆ. ಒಂದರ ಹಿಂದೊಂದರಂತೆ ನಡೀತಾ ಇರುವಂತಹ ಘಟನೆಗಳು ಇದು. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಈ ಕ್ರಿಮಿಗಳು ಸವಾಲನ್ನ ಹಾಕ್ತಾ ಇದ್ದಾರಾ ಬಹುಶಃ ಅನ್ನುವಂಥದ್ದೇ ಪ್ರಶ್ನೆ. ಒಂದಕ್ಕೆ ಒಂದರಂತೆ ಹಿಂದೊಂದರಂತೆ ನಡೀತಾ ಇರುವಂತಹ ಘಟನೆಗಳು ಇದು. ಭದ್ರಾ ನದಿ ಪಾತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಗೋವಿನ ಕಳೇಬರ ಪತ್ತೆಯಾಗಿರುವಂತಹ ಘಟನೆಯ ಬೆನ್ನಲ್ಲೇ ಕಾರವಾರದಲ್ಲೂ ಕೂಡ ಗರ್ಭ ಧರಿಸಿದಂತಹ ಹಸುವನ್ನ ಕೊಂದು ಕರುವನ್ನ ಎಸೆದು ಹೋಗಿದ್ದಾರೆ ದುರುಳರು. ಒನ್ಸ್ ಅಗೇನ್ ಈ ಕಂಟೆಂಟ್ಗಳನ್ನು, ಈ ವಿಡಿಯೋಗಳನ್ನು, ಈ ಫೋಟೋಗಳನ್ನು ನಿಮ್ಗಳಿಗೆ ತೋರಿಸಲಿಕ್ಕೆ ಆಗಲ್ಲ, ಬಿಕಾಸ್ ಆಫ್ ಸೆನ್ಸಿಟಿವ್ ಕಂಟೆಂಟ್. ಇದನ್ನು ನಾವುಗಳು ಮಾಧ್ಯಮವಾಗಿ ಪ್ಲೇ ಮಾಡುವಂತಿಲ್ಲ. ಹಾಗಾಗಿ ಸಾಂದರ್ಭಿಕವಾಗಿರುವಂಥ ಚಿತ್ರವನ್ನು ನಿಮ್ಮ ಮುಂದೆ ನಾವು ಹಾಕ್ತಾ ಇದ್ದೀವಿ. ಕಾರವಾರದಲ್ಲಿ ಗರ್ಭ ಧರಿಸಿದಂತಹ ಹಸುವನ್ನು ಕೊಂದಿದ್ದಾರೆ. ಮಾತ್ರ ಅಲ್ಲ, ಅದರ ಹೊಟ್ಟೆಯೊಳಗಿದ್ದಂತಹ ಕರುವನ್ನು, ಪುಟ್ಟ ಕರುವನ್ನು, ಇನ್ನೂ ಕೂಡ ಲೋಕವನ್ನು ಕಾಣದೆ ನೋಡದೆ ಇರುವಂತಹ, ಏನು ಅರಿಯದಂತಹ ಪುಟ್ಟ ಕರುವನ್ನು ಎಸೆದು ದುರುಳರು ಹೋಗಿದ್ದಾರೆ. ಜೊತೆಗೆ ಆ ಗರ್ಭ ಧರಿಸಿದಂತಹ ಹಸುವನ್ನು ಯಾವ ರೀತಿ ಕಸಾಯಿಖಾನೆಗಳಲ್ಲಿ, ಯಾವ ರೀತಿ ಮಾಂಸದ ಅಂಗಡಿಗಳಲ್ಲಿ ಕಟ್ ಮಾಡಲಾಗುತ್ತೆ ಅದೇ ರೀತಿ ತುಂಡರಿಸಿಕೊಂಡು ಹೋಗಿದ್ದಾರೆ ಆ ಗರ್ಭ ಧರಿಸಿದಂಥ ಹಸುವನ್ನು. ಇವರುಗಳು ತಾಯಿಯ ಹೊಟ್ಟೆಯಿಂದ ಬಹುಶಃ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ, ಇಂತಹ ಮಾನಸಿಕತೆ ಇರುವಂತಹ ಪೈಶಾಚಿಕ ರಕ್ಕಸರು. ಆದರೆ ಇಂತಹ ಘಟನೆಗಳು ನಡೀತಾ ಇದೆ, ಸಾಲು ಕೃತ್ಯಗಳು ನಡೀತಾ ಇದೆ. ಆದರೆ ಪೇಟ ಅನ್ನುವಂಥ ಸಂಸ್ಥೆ ಏನಿದೆ, ಪ್ರಾಣಿ ದಯಾ ಸಂಘ ಅನ್ನುವಂಥದ್ದು ಏನಿದೆ ನೋಡಿ, ಕೈ ಕಟ್ ಬಾಯಿ ಮುಚ್ಚ್ ಆ ರೀತಿ ಇದೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆ. ಜೊತೆಗೆ ಈ ಘಟನೆ ಒಂದು ಕಡೆ ಆದರೆ ಇನ್ನೊಂದು ಕಡೆ, ಎಸ್, ಇದು ಕಾರವಾರದಲ್ಲಿ ನಡೆದಿರುವಂಥ ಘಟನೆ. ಕಾರವಾರದ ಕೊಂಡಾಕೂಳಿ ಕೃಷ್ಣ ಆಚಾರಿ ಅವರಿಗೆ ಸೇರಿದಂತಹ ಗೋವು, ಪಾಪ ಕಾರವಾರದ ಕೊಂಡಾಕೂಳಿ ಕೃಷ್ಣ ಆಚಾರ್ಯ ಅವರಿಗೆ ಸೇರಿದಂತಹ ಗೋವು, ಆ ಗೋವು ಗರ್ಭಧರಿಸಿದಂತಹ ಗೋವಿನ ಹೊಟ್ಟೆಯನ್ನು ಬಗಿದು ಅಲ್ಲಿ ಪುಟ್ಟ ಕರುವನ್ನು ಎಸೆದು ಹೋಗಿದ್ದಾರೆ ಈ ದುರುಳರು. ಗೋವನ್ನು ಮಾಂಸದ ಅಂಗಡಿಯಲ್ಲಿ ಕತ್ತರಿಸಿದಂತೆ ನೀಟಾಗಿ ಕೈಕಾಲನ್ನು, ತಲೆ ಮೂಳೆ ಬೇರ್ಪಡಿಸಿ ಮಾಂಸವನ್ನು ಸಾಗಾಟ ಮಾಡಿದ್ದಾರೆ. ಪಾಪ ಪುಟ್ಟ ಕರುವನ್ನು ಎಸೆದು ಹೋಗಿದ್ದಾರೆ. ಅಂದರೆ ಹೊಟ್ಟೆಯಲ್ಲಿದ್ದಂತಹ ಪುಟ್ಟ ಕರುವನ್ನು ಎಸೆದು ಹೋಗಿದ್ದಾರೆ. ಇದು ಕಾರವಾರದಲ್ಲಿ ನಡೆದಿರುವಂತಹ ಪೈಶಾಚಿಕವಾಗಿರುವಂಥ ಕೃತ್ಯ. ಅಂದರೆ ಒಂದರ ಮೇಲೊಂದರಂತೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಮುಂದುವರೆದಿದೆ ಗೋವುಗಳ ಹತ್ಯೆ, ಜೊತೆಗೆ ಗೋವುಗಳ ಮೇಲಿನ ದೌರ್ಜನ್ಯ. ಇವೆಲ್ಲದರ ಜೊತೆಗೆ ಸಾಲು ಘಟನೆಗಳು ನಡೀತಾ ಇದೆ ಅಂತ ಬಂದಾಗ ರಾಜ್ಯದಲ್ಲಿರುವಂತಹ ಪ್ರಾಣಿ ದಯಾ ಸಂಘ ಸುಮ್ಮನೆ ಕುಳಿತಿದೆ, ಪೇಟ ಸುಮ್ಮನೆ ಕುಳಿತಿದೆ. ಅದೇ ರೀತಿ ನಮ್ಮ ಕರಾವಳಿ ಭಾಗದ ಗಂಡುಕಲೆ, ನಮ್ಮ ಕರಾವಳಿ ಭಾಗದ ಮಣ್ಣಿನ ಸತ್ವ, ನಮ್ಮ ಜಾನಪದ ಕ್ರೀಡೆ ಕಂಬಳಕ್ಕೆ ತಗಾದ ಎತ್ತನೆ ಬರ್ತಾ ಇದ್ದಾರೆ ಪೇಟದವರು, ಪ್ರಾಣಿದಯ ಸಂಘದವರು. ಆದರೆ ಅವರುಗಳಿಗೆ ಇದೆಲ್ಲ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಇದು ಬಹುಶಃ ಅವರ ಮನಸ್ಥಿತಿಯಲ್ಲಿ ಮೂಕ ಪ್ರಾಣಿಗಳೇ ಅಲ್ಲ, ಬಹುಶಃ ಇದು ಪ್ರಾಣಿಗಳೇ ಅಲ್ವಾ ಅಂತ ಕಾಣುತ್ತೆ. ಯಾಕಂದರೆ ಇಂತಹ ಮೂಕ ರೋದನ ಅವರುಗಳಿಗೆ ಕಾಣಿಸ್ತಾ ಇಲ್ಲ. ಇವೆಲ್ಲದರ ಜೊತೆಗೆ ಒಂದು ಕಡೆ ಏನೂ ಮಾತನಾಡದಂತಹ ಪ್ರಾಣಿದಯ ಸಂಘ ಪೇಟ ಆದರೆ, ಇನ್ನೊಂದು ಕಡೆ ಈ ಗೋಹತ್ಯೆ ವಿರುದ್ಧ ಧ್ವನಿ ಎತ್ತಾ ಇರುವಂತಹ ಹಿಂದೂ ಸಂಘಟನೆಗಳು ಇವತ್ತು ಕೂಡ ರಾಜ್ಯದಲ್ಲಿ ಕೆಲವು ಕಡೆಗಳಲ್ಲಿ ಹಿಂದೂ ನಾಯಕರು, ಹಿಂದೂ ಸಂಘಟನೆಗಳು ಇದನ್ನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಇದನ್ನು ಖಂಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಮಂಗಳೂರಿನಲ್ಲೂ ಕೂಡ ಇವತ್ತು
ಗೋವಿನ ಮೇಲೆ ನಡೀತಾ ಇರುವಂತಹ ವಿಕೃತ ಕೃತ್ಯಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ಇವತ್ತು ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ಜೊತೆಗೆ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ. ಜೊತೆಗೆ ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ಕೆಲವರಿಗೆ ಗೋಮಾತೆ ಅಂತ ಬಂದಾಗ ಇದು ತಾಯಿ, ಇದು ದೇವರು, ಇದು ಮಾತೆ, ಹಾಗಾಗಿ ಇನ್ನು ಕೆಲವರಿಗೆ ಇದು ಆಹಾರ, ಇದು ಭಕ್ಷ್ಯ, ಅವರವರ ಮನಸ್ಥಿತಿ. ಆದರೆ ಏನೂ ಮಾಡದಂತಹ ಮುಗ್ಧ ಗೋ ಒಂದು ಪ್ರಾಣಿಗೆ ಈ ರೀತಿ ಏಕಾಏಕಿ ಹಾನಿಯನ್ನು ಮಾಡ್ತಾರೆ, ಏಕಾಏಕಿ ಅನ್ಯಾಯವನ್ನು ಮಾಡ್ತಾರೆ, ಏಕಾಏಕಿ ಈ ರೀತಿ ಹಿಂಸೆಯನ್ನು ಕೊಡ್ತಾರೆ ಅಂತ ಬಂದಾಗ ಇವರುಗಳು ಯಾವ ರೀತಿಯ ಮನುಷ್ಯರು ಅನ್ನುವಂಥದ್ದೇ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಈ ಒಂದು ಪ್ರತಿಭಟನೆಯನ್ನು ಗೋ ಪೂಜೆಯನ್ನು ಮಾಡುವ ಮೂಲಕ ಈ ಒಂದು ಪ್ರತಿಭಟನೆ ಶುರುವಾಯಿತು. ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. सनातन हिंदू धर्म की बोलो भारत। गो माता की, गो माता की। प्रभु चरित्र सुनिबे को रसिया, राम लखन सीता मन बसिया, सूक्ष्म रूप धरिಸಿ दिखाव, विकट रूप धरि लंक जराव, ಭೀಮ ರೂಪ ಧರಿ ಅಸುರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಕಾನೂನನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಜಾರಿಗೊಳಿಸ್ತಾ ಇಲ್ಲ ಅಂತ ಹೇಳುವಂತ ವಿಚಾರ ನಾವು ತಿಳ್ಕೊಳ್ಬೇಕು. ಮಾತಾ ಕಿ ಜೈ ಶ್ರೀರಾಮ್. ಬಂಧುಗಳು, ಎಲ್ಲಿಂದ ಪ್ರಾರಂಭ ಮಾಡೋದು ಎಲ್ಲಿ ಕೊನೆಗೊಳಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಾವೆಲ್ಲ ಆರಾಧನೆ ಮಾಡ್ತಾ, ನಾವೆಲ್ಲ ಪೂಜಿಸ್ತಾ ಇರುವಂಥ ಈ ಒಂದು ಪುಣ್ಯ ಭೂಮಿಯಲ್ಲಿ ನಡೀತಾ ಇದೆ. ಮಹಾತ್ಮ ಗಾಂಧಿ ಅವರು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಗೋವಿನ ರಕ್ಷಣೆ ಇಲ್ಲದ ಈ ಭೂಮಿ ನಾನು ಸ್ವರಾಜ್ಯ ಅಂತ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಇವತ್ತು ಅದೇ ಗಾಂಧಿಯ ಹೆಸರನ್ನ ದಿನನಿತ್ಯ ಉಪಯೋಗಿಸ್ತಿರುವಂಥ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇರುವಂಥ ಈ ರಾಜ್ಯದಲ್ಲಿ ನಾವೆಲ್ಲ ಪೂಜೆ ಮಾಡ್ತಾ ಇರುವಂಥ, ನಾವೆಲ್ಲ ಭಕ್ತಿ ಭಾವದಿಂದ ನೋಡುವಂಥ, ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡಿರುವಂಥ ಗೋಮಾತೆಯ ಕೆಚ್ಚಲನ್ನ ಕಡಿಯುವಂಥ ಒಂದು ಮಾನಸಿಕತೆಯ ವ್ಯಕ್ತಿಗಳು ರಾಜಾರೋಷವಾಗಿ ಈ ರಾಜ್ಯದಲ್ಲಿ ಓಡಾಡ್ತಾರೆ. ಓಡಾಡುವಂಥ ಧೈರ್ಯ ಅವರಿಗಿದೆ. ಈ ರೀತಿಯ ಕ್ರೌರ್ಯ, ಈ ರೀತಿಯಾದಂಥ ನಮ್ಮ ತಾಯಿಯನ್ನೇ ಕಡಿದು ಹಾಕುವಂಥ ಮಾನಸಿಕತೆಯನ್ನ ಇಟ್ಕೊಂಡಿರುವಂಥ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡುವಂಥ ಒಂದು ಧೈರ್ಯ, ಆತ್ಮಸ್ಥೈರ್ಯ, ಮಾನಸಿಕತೆ ಇರುವಂಥ ವ್ಯಕ್ತಿಗಳು ಓಡಾಡ್ತಾರೆ ಅಂತ ಇದ್ರೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ, ಯಾವ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರಾರಂಭ ಆಗಿರೋದು ಕೇವಲ ಈ ಚಾಮರಾಜಪೇಟೆ ಘಟನೆ ಮುಖಾಂತರ ಅಲ್ಲ. ಈ ರಾಜ್ಯದಲ್ಲಿ ಕಳೆದ 1.5 ವರ್ಷದಿಂದ ಆಡಳಿತ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 2018ರವರೆಗೆ ಆಡಳಿತ ಮಾಡಿದಂತ ಇದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ ಬಾರಿ ಯಾವ ರೀತಿ ಹಿಂದೂ ವಿರೋಧಿ ಕೃತ್ಯಗಳನ್ನ, ಹಿಂದೂ ವಿರೋಧಿ ಮಾನಸಿಕತೆಯನ್ನ, ಹಿಂದೂ ವಿರೋಧಿ ಆಡಳಿತ ನೀತಿಯನ್ನ ಅನುಸರಿಸಿಕೊಂಡಿತ್ತ, ಅದರ ಡಬಲ್ ಪಟ್ಟು ರೀತಿಯಲ್ಲಿ ಸಿದ್ದರಾಮಯ್ಯ 2.0 ರೀತಿಯಲ್ಲಿ ಕಳೆದ 1.5 ವರ್ಷದಿಂದ ಆಡಳಿತವನ್ನು ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮಾಡಿದಿರುವಂತಹ ಮೊದಲ ಕೆಲಸ ಏನು? PFI ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ PFIನ 351 ಕೇಸ್ಗಳನ್ನ
ವಾಪಸ್ ಪಡೆಯುವಂಥ ಒಂದು ಮೊದಲ ಕೆಲಸವನ್ನ ಈ ಸರ್ಕಾರ ಮಾಡಿತು. ರಾಜ್ಯದ ರಾಜಧಾನಿಯಲ್ಲಿ ವಿಧಾನಸೌಧದಿಂದ ಕೇವಲ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯ ಘಟನೆ ನಡೀತದೆ. ಅದಕ್ಕೆ ಗೃಹ ಸಚಿವರು ಸಮಜಾಯಿಷಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿ ಒಂದು ಮಾತಾಡೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿರುವಂಥ ದೊಡ್ಡ ದೊಡ್ಡ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರು ಎಲ್ಲ ಕಡೆಗಳಲ್ಲಿ ಹೋಗಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತಾರೆ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ. ಈ ಸಂದರ್ಭದಲ್ಲಿ ಅವರ ಬಾಯಿಗೆ ಬೀಗ ಹಾಕಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಬಂಧುಗಳೇ, ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಈ ಹೋರಾಟವನ್ನು ಮಾಡಿದ್ದೇವೆ. ಕೇವಲ ಈ ಹೋರಾಟಕ್ಕೆ ಸೀಮಿತವಾಗಬಾರ್ದು. ನಾವು ಮನೆ ಮನೆಗೆ ಹೋಗಿ ಜಾಗೃತಿಯ ಕೆಲಸವನ್ನು ಮಾಡಬೇಕು. ಈ ಘಟನೆಯನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜವನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಗೋಮಾತೆಯ ರಕ್ಷಣೆ ನಮ್ಮ ಕರ್ತವ್ಯ ಮಾತ್ರ ಅಲ್ಲ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂಥ ನಮಗೆ ಇದೊಂದು ದೊಡ್ಡ ಜವಾಬ್ದಾರಿ, ಭಗವಂತ ನೀಡಿರುವ ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಹಿಂದೂ ಸಮಾಜದ ಕೆಲಸ ಏನಿದೆ ಅದು ನಮಗೋಸ್ಕರ ಬದುಕುವಂಥದ್ದಲ್ಲ, ಚರಾಚರ ವಸ್ತುಗಳಿಗಾಗಿ ಬದುಕುವಂಥದ್ದು. ಈ ಪುಣ್ಯ ಭೂಮಿಯ ಮುಖಾಂತರ ಇಡೀ ವಿಶ್ವಕ್ಕೆ ಸಂದೇಶವನ್ನು ಯಾವ ರೀತಿ ಕಳಿಸ್ಬೇಕಂದ್ರೆ, ಇಡೀ ವಿಶ್ವದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಾದ್ರೆ ಈ ಪುಣ್ಯ ಭೂಮಿಯಲ್ಲಿ ಸನಾತನವಾದ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ ನಾವು ಬದುಕಬೇಕಾಗಿದೆ. ಆ ಸನಾತನ ಭಾರತೀಯ ಸಂಸ್ಕೃತಿಯ ತಳಹದಿ ಇರುವಂಥದ್ದು ಈ ಗೋಮಾತೆಯ ಆರಾಧನೆ, ಗೋಮಾತೆಯ ರಕ್ಷಣೆ, ಗೋವಿನ ಮುಖಾಂತರ ಈ ಸಮೃದ್ಧವಾದ ಭಾರತವನ್ನು ಮತ್ತೊಮ್ಮೆ ನಾವೆಲ್ಲ ಕಟ್ಟಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. भारत माता की गो माता की ಇದು ಮಂಗಳೂರಿನಲ್ಲಿ ಇಂದು ನಡೆದಿರುವಂತಹ ಪ್ರತಿಭಟನೆ. ಅಲ್ಲಿ ಗೋವಿಗೆ ಪೂಜೆಯನ್ನು ಮಾಡಿ ಪ್ರಮುಖರಾಗಿರುವಂತಹ ಎಂ ಬಿ ಪುರಾಣಿಕ್ ಅವರ ಜೊತೆಗೆ ಕ್ಯಾಪ್ಟನ್ ಬ್ರಿಜೇಶ್ ಔಟ್ರು, ಸಂಸದರು, ಸೊ ಹೀಗೆ ಭಾಳಷ್ಟು ನಾಯಕರು, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಮುಖಂಡರು ಗೋ ಪೂಜೆಯನ್ನು ಮಾಡುವ ಮೂಲಕ ತದನಂತರ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಈ ಒಂದು ನಿಲುವನ್ನು ಅವರು ವಿರೋಧಿಸಿದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ಕಟ್ಟುನಿಟ್ಟಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಬೇಕು, ಆ ಒಂದು ವಿಕೃತ ಮನಸ್ಥಿತಿಗಳ ವಿರುದ್ಧ ಅನ್ನುವಂಥದ್ದು ಅವರುಗಳ ಆಗ್ರಹ. ಇವರ ಜೊತೆಗೆ ನಿನ್ನೆ ಪುತ್ತೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಯಿತು. ಪುತ್ತೂರು ಜಿಲ್ಲಾ ಗೋ ಸಂರಕ್ಷಣಾ ಸಮಿತಿಯಿಂದ ನಿನ್ನೆ ನಡೆದಿರುವಂತಹ ಪ್ರತಿಭಟನೆ, ಗೋ ಸಂರಕ್ಷಣಾ ವತಿಯಿಂದ ನಿನ್ನೆ ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಜೊತೆಗೆ ನೆಲ್ಲಿಕಟ್ಟೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಮಹಿಳೆಯರು ಗೋ ಪೂಜೆ ನೆರವೇರಿಸುವ ಮೂಲಕ ಪ್ರತಿಭಟನೆ ಜೊತೆಗೆ ಮೆರವಣಿಗೆ ಚಾಲನೆಯನ್ನು ನೀಡಿದರು. ಜೊತೆಗೆ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಇದು ನಿನ್ನೆಯ ದಿನ ನಡೆದಿರುವಂತಹ ಒಂದು ಪ್ರತಿಭಟನೆ, ಆ ದೃಶ್ಯಾವಳಿಗಳು. ಶ್ರೀ ಯತೀಶ್ ಆಳ್ವಾರ್ ಇವರಲ್ಲಿ ಗೋವಧೆಯನ್ನ ವಿರೋಧಿಸುತ್ತಾ ಗೋ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮುಖಾಂತರ ಸಾಗಿ ಇದೀಗ ಅಮರ್ ಜವಾನ್ ಜ್ಯೋತಿಯ ಬಳಿ ತೆರಳಿ प्रभु श्री रामचंद्र भगवान के, श्री कृष्ण परमात्मा के. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಯತೀಶ್ ಆಳ್ವಾರ್ ಇವರಲ್ಲಿ ಗೋವಧೆಯನ್ನ ವಿರೋಧಿಸುತ್ತಾ ಗೋ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮುಖಾಂತರ ಸಾಗಿ ಇದೀಗ ಅಮರ್ ಜವಾನ್ ಜ್ಯೋತಿಯ ಬಳಿ ತೆರಳಿ ಪ್ರಭು ಶ್ರೀ ರಾಮಚಂದ್ರ ಭಗವಾನ್ ಕೆ, ಶ್ರೀ ಕೃಷ್ಣ ಪರಮಾತ್ಮ ಕೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಯತೀಶ್ ಆಳ್ವಾರ್ ಇವರಲ್ಲಿ ಗೋವಧೆಯನ್ನ ವಿರೋಧಿಸುತ್ತಾ ಗೋ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮುಖಾಂತರ ಸಾಗಿ
ಇದೀಗ ಅಮರ್ ಜೀವನ್ ಜ್ಯೋತಿಯ ಬಳಿ ತೆರಳಿ ಪ್ರಭು ಶ್ರೀರಾಮಚಂದ್ರ ಭಗವಾನ್ ಕೆ, ಶ್ರೀ ಕೃಷ್ಣ ಪರಮಾತ್ಮ ಕೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಯತೀಶ್ ಆರ್ವರ್ ಇವರಲ್ಲಿ ಗೋವಧೆಯನ್ನ ವಿರೋಧಿಸುತ್ತಾ ಯುವ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮುಖಾಂತರ ಸಾಗಿ ಇದೀಗ ಅಮರ್ ಜೀವನ್ ಜ್ಯೋತಿಯ ಬಳಿ ತೆರಳಿ ಪ್ರಭು ಶ್ರೀರಾಮಚಂದ್ರ ಭಗವಾನ್ ಕೆ, ಶ್ರೀ ಕೃಷ್ಣ ಪರಮಾತ್ಮ ಕೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಯತೀಶ್ ಆರ್ವರ್ ಇವರಲ್ಲಿ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಗೋವಿಗೊಂದು ಮಹತ್ವದ ಸ್ಥಾನ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಇಡೀ ಪ್ರಪಂಚಾದ್ಯಂತ ಗೊತ್ತಿದೆ. ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಉಳಿದವರಿಗೆ ಕೂಡ ಗೊತ್ತಿದೆ ಅದು. ಆದರೂ ಕೂಡ ಹಿಂದೂಗಳನ್ನ ಕೆಣಕುವಂತ ಕೆಲಸ, ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಅವ್ಯಾಹತವಾಗಿ ನಿರಂತರವಾಗಿ ಮತಾಂಧರು ಮಾಡ್ತಾನೆ ಇದ್ದಾರೆ. ಕಳೆದ 1000 ವರ್ಷಗಳಿಂದ ನಮ್ಮ ಹಿಂದೂ ಧರ್ಮದ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆ, ಅದರ ಒಂದು ಭಾಗ ಗೋವಿನ ಮೇಲೆ ಆಕ್ರಮಣ. ಗೋವು ಅಂತ ಹೇಳಿದ್ರೆ ನಮಗೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಜೀವನದಲ್ಲಿ ಸನಾತನ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ಜೀವನದಲ್ಲಿ 16 ಸಂಸ್ಕಾರಗಳಿವೆ. ನಮಗೆ ಗರ್ಭಧಾನ ಸಂಸ್ಕಾರದಿಂದ ಹಿಡಿದು ಅಂತ್ಯ ಸಂಸ್ಕಾರವರೆಗೆ ಈ 16 ಸಂಸ್ಕಾರಗಳಲ್ಲಿ ಪ್ರತಿಯೊಂದಲ್ಲೂ ಕೂಡ ಗೋವಿನ ಮಹತ್ವ ಇದೆ. ಮತ್ತು ನಮಗೆ ಪಂಚಗವ್ಯ ಇರಬಹುದು, ಪಂಚಾಮೃತ ಇರಬಹುದು, ದೇವರ ಪೂಜೆ ಇರಬಹುದು, ಪ್ರತಿಯೊಂದರಲ್ಲಿ ಕೂಡ ಗೋವು ಇಲ್ಲದಂತಹ ಸನಾತನ ಹಿಂದೂ ಧರ್ಮವನ್ನು ನಾವು ಊಹಿಸಲು ಕೂಡ ಸಾಧ್ಯ ಇಲ್ಲ, ಅದು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗೋಮಾತೆಯನ್ನ ನಾವು ಪೂಜಿಸುವಂತ ಮಾತೆಯನ್ನ ದುಷ್ಟ ಶಕ್ತಿಗಳು, ಮತಾಂಧ ಶಕ್ತಿಗಳು, ಜಿಹಾದಿಗಳು ಮಾಡ್ತಾ ಇರುವಂತಹ ಆಕ್ರಮಣವನ್ನ ನಾವೆಲ್ಲರೂ ಕೂಡ ಅತಿ ಉಗ್ರ ಶಬ್ದಗಳಲ್ಲಿ ಇವತ್ತು ಖಂಡಿಸಬೇಕಾದ ಅನಿವಾರ್ಯತೆ ಇದೆ ಬಂಧುಗಳೇ. ರಾಜ್ಯ ಸರ್ಕಾರ ಏನಿದೆ, ಈ ಕರ್ನಾಟಕ ರಾಜ್ಯ ಸರ್ಕಾರ ಪಾಕಿಸ್ತಾನದ ಪರವಾಗಿ ಕೂಗುವವರ ಅವರ ಬಗ್ಗೆ ಮೃದು ಧೋರಣೆಯನ್ನು ತಾಳ್ತಾ ಇದೆ. ಜೊತೆಗೆ ಅದು ಅವರಿಗೆ ಸರಿಯಾಗಿ ಕೇಳಿಸೋದಿಲ್ಲ. ಅಂತವರನ್ನ ಶಿಕ್ಷೆ ಮಾಡಲಿಕ್ಕೆ ಯೋಗ್ಯತೆ ತಾಕತ್ತಿಲ್ಲದಂತ ಈ ಸರ್ಕಾರ ಗೋಹತ್ಯೆ ಮಾಡುವವರ ಬಗ್ಗೆ, ಗೋವಿನ ಮೇಲೆ ದೌರ್ಜನ್ಯ ಮಾಡುವವರ ಬಗ್ಗೆ ಒಂದು ಮೃದು ಧೋರಣೆಯನ್ನು ತಾಳ್ತಾ ಸಂಬಂಧಪಟ್ಟ ಇಲಾಖೆಯ ಗೃಹ ಮಂತ್ರಿಗಳೇ ಹೇಳ್ತಾರೆ ಅವರನ್ನ ಮಾನಸಿಕ ಅಸ್ವಸ್ಥ ಅಂತ ಹೇಳುವ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ಲಿಕ್ಕೆ ಹೊರಡ್ತಾರೆ. ಜೊತೆಗೆ ಏನೇ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆದಾಗ ಅದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ. ಈ ಆಕಸ್ಮಿಕಗಳು ಮತ್ತು ಮಾನಸಿಕ ಅಸ್ವಸ್ಥತೆ ಏನಿದೆ ಅದನ್ನು ಸರಿ ಮಾಡುವಂತಹ ಜವಾಬ್ದಾರಿ ನಮ್ಮ ಹಿಂದೂ ಧರ್ಮದ, ಹಿಂದೂ ಸಮಾಜದ ಮೇಲಿದೆ ಬಂಧುಗಳೀಗ. ಯಾಕಂದ್ರೆ ನಾವು ಇನ್ನು ಸುಮ್ಮನೆ ಇದ್ರೆ ಮುಂದಕ್ಕೆ ಗೋವಿನ ಸಂತತಿಯನ್ನ ನಾಶ ಮಾಡುವಂತ ಈ ದುರ್ಲರೇನಿದ್ದಾರೆ ಅವರ ಅಟ್ಟಹಾಸ ಇನ್ನೂ ಕೂಡ ಮುಂದುವರಿತಾ ಹೋಗ್ತದೆ. ಗೋಮಾತೆಗೆ ಹಿಂದೂ ಧರ್ಮದಲ್ಲಿ, ಭಾರತೀಯ ಸಮಾಜದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಇದೆ. ಇದು ಕೇವಲ ಮೂಢನಂಬಿಕೆ, ಇದು ಹಿಂದೂಗಳ ತಪ್ಪಾದ ನಂಬಿಕೆ, ಒಂದು ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಏನು ದುರುಳರೇನೆ ಹೇಳ್ತಾರೆ, ಅದು ಕೂಡ ಸತ್ಯ ಅಲ್ಲ ಅನ್ನೋದನ್ನ ಇವತ್ತಿನ ವಿಜ್ಞಾನ ಅದನ್ನ ಕಂಡು ಹಿಡಿದಿದೆ. ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಾಗ ಹೇಳಿದ್ದಾರೆ, ಒಂದು ಹಸು ಅಥವಾ ಒಂದು ದನ ಸಹಜವಾಗಿ ತಾನು ಹಾಲು ಕೊಡ್ತಾ ತನ್ನ ಕರುವನ್ನ ನೆಕ್ತಾ ಇರಬೇಕಾದ್ರೆ ಉಸಿರಾಡ್ತಕ್ಕಂಥ ಉಸಿರೇನಿದೆ ಅದು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಓಜೋನ್ ಪದರವನ್ನ ರಕ್ಷಣೆ ಮಾಡುತ್ತೆ. ಓಜೋನ್ ಪದರ ಡ್ಯಾಮೇಜ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಹಸುವಿನ ಉಸಿರಿಗೆ ಇದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಇವತ್ತು ಪ್ರೂವ್ ಆಗಿದೆ. ಅದೇ ಹಸು ನಾವು ಹೊಡೆದಾಗ ಏನಾದ್ರೂ ಉಸಿರಾಡ್ತಕ್ಕಂಥ ಕೋಪದಲ್ಲಿ ಉಸಿರಾಡ್ತಕ್ಕಂಥ ಉಸಿರಿನಿಂದ ಅದೇ ಓಜೋನ್ ಪದರಕ್ಕೆ ಹಾನಿ ಆಗ್ತದೆ ಅನ್ನೋದನ್ನು ಕೂಡ ಇವತ್ತು ವಿಜ್ಞಾನ ಹೇಳಿದೆ. ಇವತ್ತು
ಅಂದ್ರೆ ಇವತ್ತು ವೈಜ್ಞಾನಿಕವಾಗಿರ್ಬೋದು, ಇವತ್ತು ಧಾರ್ಮಿಕವಾಗಿರ್ಬೋದು, ನಮ್ಮ ನಂಬಿಕೆಯಲ್ಲಿರ್ಬೋದು, ನಮ್ಮ ಸಂಸ್ಕೃತಿಯಲ್ಲಿರ್ಬೋದು, ಗೋವು ಅಂತಂದ್ರೆ ಅದು ಕೇವಲ ಒಂದು ಪ್ರಾಣಿ ಅಲ್ಲ, ನಮ್ಮ ಹೆತ್ತ ತಾಯಿಗೆ ಎಷ್ಟು ಸ್ಥಾನ ಇದೆನೋ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಸ್ಥಾನ ಇದ್ರೆ ಅದು ಗೋಮಾತೆಗೆ ಇದೆ. ಇದು ಒಂದು ಭಾಗ ಆದ್ರೆ, ಇನ್ನೊಂದು ಭಾಗದಲ್ಲಿ ಸಮಾಜದಲ್ಲಿ ಇವತ್ತು ವಿಕೃತಿಗಳ ಆಡಂಬರ ನಡೀತಾ ಇದೆ. ನಮ್ಮಲ್ಲಿ ಪ್ರಕೃತಿಗೆ ಪೂಜನೀಯವಾಗಿರ್ತಕ್ಕಂಥ ಸ್ಥಾನ ಇದೆ. ಪ್ರಕೃತಿ ಅಂತಂದ್ರೆ ಏನು ಅಂತಂದ್ರೆ ಸಹಜವಾಗಿರ್ತಕ್ಕಂಥದ್ದು ಪ್ರಕೃತಿ. ಇದಕ್ಕೆ ವಿರುದ್ಧ ಆಗಿರ್ತಕ್ಕಂಥದ್ದು ವಿಕೃತಿಗಳೇ ನಡೀತವೆ. ಬೆಳಿಗ್ಗೆ ಇದ್ರೆ ಟೀ ಕುಡಿಬೇಕಿದ್ರೆ, ರಾತ್ರಿ ಊಟ ಮಾಡಬೇಕಿದ್ರೆ ಅದೇ ಹಸುವಿನ ಹಾಲನ್ನ ಟೀ ಮಾಡಿ ಕೊಡ್ತಕ್ಕಂಥವ್ರು, ಅದೇ ಹಸುವಿನ ಹಾಲಿನಿಂದ ಮಜ್ಜಿಗೆ ಮೊಸರನ್ನು ತಿಂತಕ್ಕಂಥ ದ್ರೋಹಿಗಳು ಇವತ್ತು ಅದೇ ದನದ ಕೆಚ್ಚಲಿಗೆ ಕೈ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಹಾಕಿರ್ತಕ್ಕಂಥ ಕೈ, ಅವರು ಕಡ್ದಿರ್ತಕ್ಕಂಥ ಕೆಚ್ಚಲಿಗೆ ಕಡ್ದಿರ್ತಕ್ಕಂಥದ್ದು ಕೇವಲ ಒಂದು ದನದ ಕೆಚ್ಚಲಿಗೆ ಕಡ್ದಿರ್ತಕ್ಕಂಥದ್ದಲ್ಲ, ಅವರು ಈ ಹಿಂದೂ ಸಮಾಜದ, ಭಾರತ ಸಮಾಜದ ಶ್ರದ್ಧೆಯ ಮೇಲೆ ಕೈ ಹಾಕಿದ್ದಾರೆ. ಅವರು ನಮ್ಮೂರಲ್ಲಿರ್ತಕ್ಕಂಥ ದನಗಳ ಕೆಚ್ಚಲಿಗೆ ಕತ್ತಿಯನ್ನು ಬೀಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಯಾರು ಅಂತಂದ್ರೆ, ಕಳೆದ 75 ವರ್ಷದಿಂದ ಇದೇ ಜಿಹಾದಿ ಮಾನಸಿಕತೆಗಳ ವಿರುದ್ಧ ಆಡಳಿತ ನಡೆಸುತ್ತಿರ್ತಕ್ಕಂಥ ಕಾಂಗ್ರೆಸ್ ನೇರವಾಗಿರ್ತಕ್ಕಂಥ ಹೊಣೆಯನ್ನು ಹೊರಬೇಕು. ಇವತ್ತು ಸಂವಿಧಾನದ ಬಗ್ಗೆ ಬಾರಿ ಬಾರಿ ಮಾತಾಡ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ತಾಯಿ ಗೋಮಾತೆ ಕೆಚ್ಚಲನ್ನ ಕಡ್ದಿರ್ತಕ್ಕಂಥ ಯಾರೋ ಒಬ್ಬ ಬಿಹಾರದವನನ್ನ ಬಂಧನ ಮಾಡಿ ಒಂದೇ ಒಂದು ಅಕ್ಷರವನ್ನ ಇವರಿಗೆ ಮಾತಾಡ್ಲಿಕ್ಕಾಗಿರ್ತಕ್ಕಂಥ ದರಿದ್ರದ ಮಾನ ಕೆಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ನಮ್ಮನ್ನು ಆಡಳಿತ ಮಾಡ್ತಾ ಇದೆ. ಇವತ್ತು ಬಾರಿ ಮಾತಾಡ್ತಾರಲ್ಲ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು ಪುಂಖಾನುಪುಂಖವಾಗಿ ನಮ್ಮ ವಿರುದ್ಧ ಮಾತಾಡ್ತಾರಲ್ಲ ಹಿಂದೂ ಸಮಾಜದ ಬಗ್ಗೆ. ಯಾಕೆ ಗೋವಿನ ಕೆಚ್ಚಲಿಗೆ ಕತ್ತಿ ಹಾಕಿದಾಗ ನೀವು ಮಾತಾಡ್ಲಿಲ್ಲ? ಮಾತಾಡಲೇಬೇಕು ಅಂತಕ್ಕಂಥ ಒತ್ತಾಯ ನಮ್ದು ಕೂಡ ಇಲ್ಲ. ನೀವು ಮಾತಾಡಲ್ಲ ಅಂತ ಆದ್ರೆ ನಾಳೆ ಬೆಳಿಗ್ಗೆಯಿಂದ ಹಾಲು ಹಾಕಿರ್ತಕ್ಕಂಥ ಚಾ ಕುಡಿಬೇಡಿ, ನಾಳೆ ಬೆಳಿಗ್ಗೆಯಿಂದ ಮೊಸರಲ್ಲಿ ಊಟ ಮಾಡಬೇಡಿ. ದನ ಕಡ್ದವ್ರ ಬಗ್ಗೆ, ದನದ ಕೆಚ್ಚಲಿಗೆ ಕತ್ತಿ ಹಾಕಿದವರ ಪರ ನಿಂತ್ಕೊಳ್ತೀರಿ ನೀವು. ಸಾಧ್ಯ ಇದ್ರೆ, ನಿಮಗೆ ತಾಕತ್ತಿದ್ರೆ ಗೋವಿನ ಯಾವುದೇ ಉತ್ಪನ್ನವನ್ನ ಬಳಸ್ಕೊಂಡು ನೀವು ಜೀವನವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ಮಾಡಿದ್ರಂತ ಆದ್ರೆ ನಾಳೆಯಿಂದ, ಇವತ್ತಿನಿಂದ, ಮೊನ್ನೆ ಕೆಚ್ಚಲಿಗೆ ಏನು ಕತ್ತಿ ಬಿತ್ತಲ್ಲ ಅವತ್ತಿಂದ ಕುಡಿದಿರ್ತಕ್ಕಂಥ ಪ್ರತಿ ಹನಿ ಹಾಲು ನಿಮಗೆ ವಿಷ ಆಗ್ತದೆ, ನೆನಪಿರ್ಲಿ. ಪುತ್ತೂರಲ್ಲಿರ್ತಕ್ಕಂಥ ಜಿಹಾದಿ ಮಾನಸಿಕತೆಗೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಇದೇ ಮಾತನ್ನು ಹೇಳ್ತೀನಿ ನಾನು. ಸಾಧ್ಯ ಇದ್ರೆ ಯೋಚನೆ ಮಾಡಿ, ಇವತ್ತಿನಿಂದ ಹಾಲು ಮತ್ತೆ ಹಾಲು ಉತ್ಪನ್ನ ಬಿಟ್ಟು ನಾನು ಜೀವನ ಮಾಡ್ತೀನಿ, ನಾಳೆಯಿಂದ ಕನ್ನ ಚಾ ಕುಡೀರಿ. ಆ ಗೋವಿನ ಅದರ ಮುಖದಿಂದ ಹಿಡಿದು ಬಾಲದವರೆಗೆ ವಿವಿಧ ಅಂಗಾಂಗಗಳಲ್ಲಿ ನಮ್ಮ ವಿವಿಧ ಶಕ್ತಿಗಳನ್ನ ನಾವು ಅದರಲ್ಲಿ ಕಾಣ್ತೇವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ, ತಿಳಿದವರು ಹೇಳಿದ ಹಾಗೆ ಗೋವಿನಲ್ಲಿ 33 ಕೋಟಿ ದೇವಾನು ದೇವತೆಗಳನ್ನು ನಾವು ಕಾಣಬಹುದು ಅಂತ ಹೇಳ್ತಾರೆ. ವಿಶೇಷವಾಗಿ ಅದರ ಗೋಮಯದಲ್ಲಿ ಲಕ್ಷ್ಮಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇದೆ. ಕಳೆದ ಅನೇಕ ವರ್ಷಗಳಿಂದ ಇಲ್ಲಿನ ಗೋಬಂಧುಗಳು, ಗೋಪ್ರೇಮಿಗಳು, ಗೋಪಾಲಕರು ಸರ್ಕಾರವನ್ನ ವಿನಂತಿ ಮಾಡಿಕೊಂಡಿದ್ದಾರೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಅಂತ. ನಾನು ಹೇಳ್ತಾ ಇದ್ದೀನಿ, ಅದು ರಾಷ್ಟ್ರೀಯ ಪ್ರಾಣಿ ಅಂತ ಅನ್ನೋದಕ್ಕಿಂತ ಕೂಡ ಅದನ್ನು ಒಂದು ರಾಷ್ಟ್ರೀಯ ಸಂಪತ್ತು ಅಂತ ನಾವು ಇವತ್ತು ಸರ್ಕಾರ ಸಂವಿಧಾನ ಪ್ರಕಾರ ಕಾನೂನು ಕಾಯ್ದೆಗಳ ಒಳಗೆ ಅದನ್ನೊಂದು ರಾಷ್ಟ್ರೀಯ ಸಂಪತ್ತು ಅಂತ ನಾವು ಘೋಷಣೆ ಮಾಡಬೇಕಾಗಿದೆ. ಅಂತ ಮಹತ್ತರವಾಗಿರ್ತಕ್ಕಂಥ, ಅಂತ ಮಹೋನ್ನತವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ, ಶಕ್ತಿ ಅದು ಗೋವಿನಲ್ಲಿದೆ. ಇಂಥ ಒಂದು ಮಹತ್ವವನ್ನು ಪಡೆದಿರತಕ್ಕಂಥ ಗೋವಿನ ರಕ್ಷಣೆಗೋಸ್ಕರ, ಗೋ ಸಂಪತ್ತಿನ ಉಳಿವಿಗೋಸ್ಕರ ಬಹುಶಃ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು,
ನಮ್ಮ ಅನೇಕ ಕಾರ್ಯಕರ್ತರು ಅದರ ಜೀವ ಸಂರಕ್ಷಣೆಯಲ್ಲಿ ಜೀವವನ್ನು ಕೊಟ್ಟದ್ದಿದೆ, ಜೈಲು ಪಾಲಾದದ್ದಿದೆ, ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಇಂಥ ಗೋವಿನ ಸಂರಕ್ಷಣೆ ಮಾಡಬೇಕಾದಂಥ ಒಂದು ದುಸ್ಥಿತಿ ನಮ್ಮ ಸ್ವತಂತ್ರ ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ಕಂಡು ಬರ್ತಾ ಇರುವುದು ಇದೊಂದು ವಿಪರೀತವಾಗಿರ್ತಕ್ಕಂಥ ಪರಿಸ್ಥಿತಿ. ಈ ಒಂದು ಸಂದರ್ಭದಲ್ಲಿ ತಮ್ಮ ಸ್ವಾರ್ಥವನ್ನ, ತಮ್ಮ ದುರಾಸೆಗಳನ್ನ ಬದಿಗಿಟ್ಟು ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದ ಮನುಕುಲದ ಒಳಿತಿಗೋಸ್ಕರ ಅವರೆಲ್ಲರ ಜೀವನದ ಉತ್ಥಾನಕ್ಕೋಸ್ಕರ ಇರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂತ ಇದ್ರೆ, ಒಂದೇ ಒಂದು ಜೀವಿ ಇದ್ರೆ ಅದು ಗೋವು. ಅದು ಗೋವು. ಗೋವು ಬಿಟ್ಟರೆ ಇನ್ನು ಯಾವ ಪ್ರಾಣಿಯನ್ನು ನಾವು ಅದು ಬಂಧು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ತುಂಬಾ ಜನ ನಾಯಿಗಳನ್ನು ಸಾಕ್ತಾರೆ, ತುಂಬಾ ಖರ್ಚು ಮಾಡ್ತೇವೆ. ಯಾರಾದರೂ ನಾಯಿ ಹೆಚ್ಚಂದ್ರೆ ಕಳ್ಳಕಾಕರು ಅಥವಾ ಇನ್ಯಾವುದೋ ಒಂದು ಪ್ರಾಣಿಗಳು ಬರುವುದನ್ನ ಬೆದರಿಸಬಹುದು. ಅದು ಬಿಟ್ಟರೆ ಆ ಪ್ರಾಣಿಯಿಂದ ಬೇರೆ ಏನೋ ನಾವು ನಿರೀಕ್ಷೆ ಮಾಡೋದಿಲ್ಲ. ನಾಯಿಯ ಮೂತ್ರ ಯಾರಿಗೂ ಬೇಡ, ನಾಯಿಯ ಮಲ ಯಾರಿಗೂ ಬೇಡ, ನಾಯಿಯ ಚರ್ಮ ಯಾರಿಗೂ ಬೇಡ, ಅಥವಾ ಬೆಕ್ಕಿರ್ಬೋದು, ಅಥವಾ ಇನ್ನಿತರ ಯಾವುದೇ ಪ್ರಾಣಿಗಳನ್ನು ತಗೊಳ್ಳಿ. ಆದರೆ ಗೋವು ಮಾತ್ರ, ಮನುಷ್ಯ ಮಾತ್ರ ಅಲ್ಲ, ಉಳಿದೆಲ್ಲ ಜೀವಿಗಳನ್ನ ಪೋಷಣೆ ಮಾಡುವಂತ, ರಕ್ಷಣೆ ಮಾಡುವಂತ, ಬೆಳೆಸುವಂತ ಒಂದು ಸಾಮರ್ಥ್ಯ, ಶಕ್ತಿ ಭಗವಂತ ಆ ಪ್ರಾಣಿಯಲ್ಲಿ ತುಂಬಿಟ್ಟಿದ್ದಾನೆ. ಹಾಗಾಗಿ ನೀವೇನು ಇವತ್ತು ಗೋವಿನ ಕೆಚ್ಚಲಿಗೋ ಅಥವಾ ಗೋವನ್ನ ಕತ್ತರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದು ಭಗವಂತನ ಮೇಲೆ ಮಾಡ್ತಿರ್ತಕ್ಕಂಥ ಅನ್ಯಾಯ, ಆಕ್ರಮಣ, ದೌರ್ಜನ್ಯ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಗೋವಧೆಯನ್ನ ವಿರೋಧಿಸುತ್ತಾ ಗೋ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮುಖಾಂತರ ಸಾಗಿ ಇದೀಗ ಅಮರ್ ಜೀವನ್ ಜ್ಯೋತಿಯ ಬಳಿ ತೆರಳಿದೆ. ಪ್ರಭು ಶ್ರೀರಾಮಚಂದ್ರ ಭಗವಾನ್ಗೆ, ಶ್ರೀಕೃಷ್ಣ ಪರಮಾತ್ಮಗೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಯತೀಶ್ ಆರ್ವರ್ ಇವರಲ್ಲಿ ಗೋವಧೆಯನ್ನ ವಿರೋಧಿಸುತ್ತಾ ಗೋ ಸಂರಕ್ಷಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮುಖಾಂತರ ಹೀಗೆ ರಾಜ್ಯದಲ್ಲಿ ಸಾಲು ಸಾಲು ಗೋವಿನ ಮೇಲೆ ಹಲ್ಲೆಗಳು, ಜೊತೆಗೆ ಕೃತ್ಯಗಳು, ಜೊತೆಗೆ ದೌರ್ಜನ್ಯಗಳು ಎಲ್ಲವೂ ಕೂಡ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ಬೇಸರ ತಂದಿರುವಂತಹ ಸಂಗತಿ. ಯಾಕಂದರೆ ದಿನದಿಂದ ದಿನಕ್ಕೆ ದಿನಕ್ಕೊಂದರಂತೆ ಇಂತಹ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತ ಬಂದಾಗ ಈ ಕ್ರಿಮಿಗಳು ಬಹುಶಃ ರಾಜ್ಯ ಸರ್ಕಾರಕ್ಕೆ ಸವಾಲನ್ನ ಹಾಕಿರಬಹುದೇನೋ ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಏನೊಂದು ವ್ಯವಸ್ಥಿತವಾಗಿರುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಒಂದು ವರ್ಗದ ಮೇಲೆ, ಅಥವಾ ಒಂದು ಮಾನಸಿಕತೆಯ ಮೇಲೆ, ಅಥವಾ ಒಂದು ಭಾವನೆಗಳ ಮೇಲೆ ಈ ರೀತಿಯ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಯಾಕಂದರೆ ನೇರವಾಗಿ ಅಲ್ಲಿ ಹೋಗಿ ಬಾಲವನ್ನು ಕತ್ತರಿಸಿ ಹಾಕುವಂಥದ್ದು, ಜೊತೆಗೆ ಅಲ್ಲಿ ಕೆಚ್ಚಲನ್ನು ಕತ್ತರಿಸಿ ಹಾಕುವಂಥದ್ದು, ನಿಜವಾಗ್ಲೂ ಕೂಡ ತಾಯಿಯ ಹೊಟ್ಟೆಯಿಂದ ಬಂದಿರುವಂತಹ ಯಾವ ಮನುಷ್ಯ ಕೂಡ ಇಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಕೃತರು ಇವರು, ಅಂತಹ ಪೈಶಾಚಿಕ ಕೃತ್ಯವನ್ನು ಮಾಡಿರುವಂತಹ ಕ್ರಿಮಿ ಕೀಟಗಳು ಇವರು. ಇವರಿಗೆ ಸರಿಯಾಗಿರುವಂಥ ಶಿಕ್ಷೆ ಆಗಲೇಬೇಕು. ಯಾಕಂದರೆ ತನ್ನಷ್ಟಕ್ಕೆ ತಾನು ಕುಳಿತುಕೊಂಡಿರುವಂತಹ ಒಂದು ಪ್ರಾಣಿಯ ಮೇಲೆ ಹೋಗಿ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾರೆ ಅಂತ ಬಂದಾಗ ಇವರ ಮಾನಸಿಕತೆಯ ಬಗ್ಗೆ ನಾವುಗಳು ಪ್ರಶ್ನೆಯನ್ನು ಮಾಡಲೇಬೇಕು. ಹಾಗಿದ್ದಾಗ ಮುಂದೊಂದಿನ ಇವರು ಸಮಾಜದಲ್ಲಿ ಮನುಷ್ಯರಲ್ಲೂ ಕೂಡ ಇದೇ ರೀತಿಯ ವಿಕೃತಿಯನ್ನು ಇವರು ಮುಂದುವರಿಸಲಿಕ್ಕೆ ಹೇಸಲ್ಲ. ಅಂತಹ ವಿಕೃತ ರಕ್ಕಸ ಮನಸ್ಥಿತಿಯವರು ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಅಟ್ ದ ಸೇಮ್ ಟೈಮ್ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿದ್ದು ಕೂಡ ಈ ಬಗ್ಗೆ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನು ಮಾಡಲೇಬೇಕು. ಜೊತೆಗೆ ಮೂಕ ಪ್ರಾಣಿಗಳು ಅದು ಮನುಷ್ಯರನ್ನೇ ನಂಬಿ ಬದುಕ್ತಾ ಇದೆ, ನಾಯಿಯಾಗಲಿ ಅಥವಾ ಈ ರೀತಿಯ ದನಗಳಾಗಲಿ ಅಥವಾ ಇನ್ನಿತರ ಮೂಕ ಪ್ರಾಣಿಗಳಾಗಲಿ. ಕೆಲವರಿಗಿದು ಆಹಾರ, ನಾನು ಇಲ್ಲ ಅಂತ ಹೇಳಲ್ಲ, ಇನ್ನು ಕೆಲವರಿಗೆ ಕೆಲವು ಪ್ರಾಣಿಗಳು ಆಹಾರ ಇಲ್ಲ ಅಂತ ಹೇಳಲ್ಲ. ಆದರೆ ಈ ರೀತಿಯ ವಿಕೃತ ಮನಸ್ಥಿತಿ, ಆ ಒಂದು ಗರ್ಭಧರಿಸಿದಂತಹ ಹಸುವನ್ನು ಕೊಂದು ಆ ಹೊಟ್ಟೆಯೊಳಗಿದ್ದಂತಹ ಕರುವನ್ನು ಎಸೆದು ಹೋಗುವಂಥದ್ದು, ಇದು ಬೇಕಂತಲೇ ವಿತ್ ಇಂಟೆನ್ಷನಲಿ ಮಾಡುವಂತಹ ಕೃತ್ಯಗಳು. ಜೊತೆಗೆ
ಇನ್ನೊಂದು ಕಡೆ ಆ ಬಾಲವನ್ನು ಕತ್ತರಿಸಿ ಹೋಗುವಂಥದ್ದು, ಇದೆಲ್ಲವೂ ಕೂಡ ಇಂಟೆನ್ಷನಲಿ ಮಾಡುವಂಥದ್ದು. ಕೆಚ್ಚಲನ್ನ ಕತ್ತರಿಸಿ ಹೋಗುವಂಥದ್ದು, ತಮ್ಮ ತಾಯಿಯ ಹಾಲನ್ನು ತಾವುಗಳು ಕುಡ್ದಿರ್ತೀರಿ. ಅದೇ ರೀತಿ ಈ ಗೋವಿನ ಕೆಚ್ಚಲನ್ನು ಕತ್ತರಿಸಿಕೊಂಡು ಹೋಗುವಂಥದ್ದು, ಇದೆಲ್ಲವೂ ಕೂಡ ಇಂಟೆನ್ಷನಲಿ ಮಾಡುವಂತಹ ವಿಕೃತ ಮನಸ್ಥಿತಿಯ ಪೈಶಾಚಿಕ ಕೃತ್ಯ. ಸೊ ಹಾಗಿದ್ದಾಗ ಇದು ಇನ್ನು ಮುಂದಕ್ಕೆ ನಮ್ಮ ರಾಜ್ಯದಲ್ಲಿ ಸಂಘರ್ಷಕ್ಕೆ ಕಾರಣವಾಗದೇ ಇರಲಿ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಆ ಒಂದು ರಕ್ಕಸ ಮನಸ್ಥಿತಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.